ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 20-3-2026 ಶುಕ್ರವಾರದ ದಿನ. ಇವತ್ತಿನ ದಿನ ರೇವತಿ ನಕ್ಷತ್ರ ಮೀನರಾಶಿ ಇರಲಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಇವತ್ತಿನ ದಿವಸ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಚಂದ್ರ ನಿಮ್ಮ 12ನೇ ಮನೇಲಿ ಸಂಚಾರ ಮಾಡ್ತಿರೋದ್ರಿಂದ ಇವತ್ತಿನ ದಿವಸನೂ ಸ್ವಲ್ಪ ನೀವು ಖರ್ಚನ್ನ ಎದುರಿಸ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಕಡಿವಾಣ ಹಾಕೊಳ್ಳಿ. ಇವತ್ತಿನ ದಿವಸ ಏನಾದ್ರು ನೀವು ಪ್ರಮುಖವಾದ ಕೆಲಸಗಳಾದ್ರೂ ದುರಸ್ತಿ ಕಾರ್ಯ ಆಗಿರ್ಬೋದು, ಏನೇ ಕಾರ್ಯಗಳನ್ನ ಮಾಡ್ಸಕ್ಕೆ ಹೋಗ್ತೀರ ಅಂದಾಗ ನೀವು ಅಂದ್ಕೊಂಡಿದ್ದಕ್ಕಿಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದಕ್ಕಿಂತ ಜಾಸ್ತಿ ಖರ್ಚನ್ನ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಇವತ್ತೇನಾದ್ರು ಕೆಲಸಗಳನ್ನ ಮಾಡಿಸ್ತಿದ್ದೀರಾ ಅಂದರೆ ಅದನ್ನು ಮುಂದೂಡೋದೇ ಒಳ್ಳೆಯದು. ಇನ್ನು ವೃಷಭ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮಗೆ 11ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ಕೂಡ ನಿಮಗೆ ಅದೃಷ್ಟಕರವಾದ ಒಂದು ದಿನ ಆಗಿರುತ್ತೆ. ಏನು ಕೆಲಸಕ್ಕೆ ಕೈ ಇಟ್ಟರು ಕೂಡ ಸಕ್ಸಸ್ ಆಗುವಂಥದ್ದು, ಪ್ರಮುಖವಾದ ಕೆಲಸಗಳನ್ನ ಮಾಡಿ ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳೋವಂಥ ಒಂದು ದಿನ ಆಗಿರುತ್ತೆ. ಏನಾದರೂ ಆಗಿರ್ಬೋದು, ಇವಾಗ ಯಾವುದಾದ್ರೂ ಸಂಸ್ಥೆಗಳಿಗೆ ಅಡ್ವಾನ್ಸ್ ಕೊಡೋದು, ಅದನ್ನು ಅಗ್ರಿಮೆಂಟಿಗೆ ಸೈನ್ ಮಾಡುವಂಥದ್ದು, ಮುಖ್ಯವಾದ ನಿರ್ಧಾರಗಳನ್ನ ತಗೊಳ್ಳೋವಂಥ ಒಂದು ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೋಡಿ, ಇವತ್ತಿನ ದಿವಸ ನೀವು ಯಾವುದಾದ್ರೂ ಒಂದು ನಿಮಗೆ ಇಷ್ಟಪಟ್ಟಿರೋಂಥ ಯಾವುದಾದ್ರೂ ಇಷ್ಟ ದೇವ್ರನ್ನ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಅಥವಾ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನಿಮಗೆ ಅದೃಷ್ಟನೇ ಬದಲಾಗುತ್ತೆ. ಇನ್ನು ಮಿಥುನ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 10ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ನಿಮ್ಮ ಕೆಲಸದ ಕಡೆ ಗಮನ ಕೊಡುವಂಥ ದಿನ ಆಗಿರುತ್ತೆ. ಅಥವಾ ಏನೋ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಅಥವಾ ವ್ಯಾಪಾರಕ್ಕೆ ಏನೋ ಸಂಬಂಧಪಟ್ಟಿರೋ ಕೆಲವು ವಸ್ತುಗಳನ್ನ ತೊಗೋಬೇಕು ಅಂತ ಯೋಚನೆ ಮಾಡುವಂಥ ದಿನ ಆಗಿರುತ್ತೆ. ಅಥವಾ ಬ್ರಾಂಚಸ್ ಮಾಡಬೇಕು ಅನ್ನೋದಾಗಿರ್ಬೋದು, ಅಥವಾ ಹೊಸ ಪಾರ್ಟ್ನರ್ನ ತೊಗೊಳ್ಳೋವಂಥದ್ದಾಗಿರ್ಬೋದು, ಇದ್ರ ಬಗ್ಗೆ ಯೋಚನೆ ಮಾಡುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತು ನೋಡಿ, ಶನೈಶ್ವರನ ಧ್ಯಾನ ಮಾಡೋದಾಗಿರ್ಬೋದು, ಅಥವಾ ಒಂದು ಅರ್ಧ ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಎಳ್ಳನ್ನು ನಿಮ್ಮ ತಲೆ ಸುತ್ತ ನೀವಳಿಸ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಏನೇ ಕೆಲಸಕ್ಕೆ ಹೋದ್ರೂ ಕೂಡ ನಿಮಗೆ ಸಕ್ಸಸ್ನ ನೋಡ್ಬೋದು. ಇನ್ನು ಕಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 9ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತು ಅದ್ಭುತವಾದ ದಿನ ಆಗಿರುತ್ತೆ. ಏನು ಕೆಲಸಕ್ಕೆ ಕೈ ಇಟ್ಟರು ಕೂಡ ಸಕ್ಸಸ್ ಆಗುವಂಥದ್ದು, ಒಂದು ಅದೃಷ್ಟ ಒಲಿಯುವಂಥ ದಿನ ಅಂತ ಹೇಳ್ಬೋದು. ಈಗ ಕೆಲವರು ಅಂತಿರ್ತಾರಲ್ವ, ಏನೋ ಒಂದು ಕೆಲಸಕ್ಕೆ ಹೋದೆ ಅದೃಷ್ಟಕರವಾಗಿ ಇವತ್ತು ನನ್ನ ಕೆಲಸ ಆಗೋಯ್ತು ಅಂತ, ಅದು ಆಗುವಂಥ ದಿನ ಆಗಿರುತ್ತೆ ಇವತ್ತು. ಸೊ ಪ್ರಮುಖವಾದ ಕೆಲಸಗಳನ್ನ ಇವತ್ತಿನ ದಿವಸ ಮಾಡಿಕೊಡಿ. ಸೊ ಪರಿಹಾರ ಏನು ಮಾಡ್ಕೊಬೇಕು, ಹೋಗೋಕ್ಕೆ ಮುಂಚೆನೇ, ಮನೆಯಿಂದ ಈಚೆ ಹೋಗೋಕ್ಕೆ ಮುಂಚೆ ಏನು ಪರಿಹಾರ ಮಾಡ್ಕೊಂಡು ಹೋದರೆ ಇನ್ನಷ್ಟು ಸಕ್ಸಸ್ನ ಇವತ್ತು ನೀವು ನೋಡ್ಬೋದು ಅಂತಂದರೆ ನೋಡಿ, ಇವತ್ತಿನ ದಿವಸ ಈಶ್ವರನ ಧ್ಯಾನ ಮಾಡುವಂಥದ್ದು, ಈಶ್ವರನ ಓಂ ನಮಃ ಶಿವಾಯ ಅನ್ನುವಂಥ ಬೀಜಾಕ್ಷರಿ ಮಂತ್ರಗಳನ್ನ ನಿಮಗೆ ಒಂದು 11 ಬಾರಿನೋ 21 ಬಾರಿನೋ ಹೇಳ್ಕೊಂಡು ಅದಾದಮೇಲೆ ನೀವು ಕೆಲಸಗಳಿಗೆ ಹೋಗೋದ್ರಿಂದ ಇವತ್ತು ನೀವು ಸಕ್ಸಸ್ನ ನೋಡ್ತೀರಾ. ಇನ್ನು ಸಿಂಹ ರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ಇವತ್ತು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಷ್ಟಮ ಚಂದ್ರ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ಒಂದು ಕರೆಕ್ಟು ಡಿಸಿಷನ್ ತೊಗೊಳಕ್ಕಾಗದಿರೋ ದಿನ ಆಗಿರುತ್ತೆ. ಆದ್ದರಿಂದ ಇವತ್ತಿನ ದಿವಸ ಯಾವುದೇ ಒಂದು ಪ್ರಮುಖವಾದ ಕೆಲಸಗಳನ್ನ ಮಾಡೋಕ್ಕೆ ಹೋಗದಿರೋದೇ ಒಳ್ಳೆಯದು. ಇನ್ನು ಇವತ್ತಿನ ದಿವಸ ನೀವು ಪರಿಹಾರ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡಿಕೊಂಡು ಏನೇ ಕೆಲಸಕ್ಕೆ ಈಚೆ ಕಡೆಗೆ ಹೋದ್ರೂ ಕೂಡ ನೆಗೆಟಿವಿಟಿನ ಸ್ವಲ್ಪ ನೀವು ಕಮ್ಮಿ ಮಾಡ್ಕೋಬೋದು. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ನಿಮ್ಮ ಸಪ್ತಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಪ್ರೀತಿ ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ, ಮನೇಲಿ ಏನಾದರೂ ಶುಭ ಕಾರ್ಯಗಳನ್ನ ಮಾಡುವಂಥ ದಿನ ಕೂಡ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಈಶ್ವರನ ಧ್ಯಾನ ಮಾಡುವಂಥದ್ದು, ಅಥವಾ ಪಾರ್ವತಿಯ ಧ್ಯಾನ ಮಾಡುವಂಥದ್ದು, ಅಥವಾ ಅದ್ರದ್ದು ಮಂತ್ರಗಳನ್ನ ಹೇಳ್ಕೊಡುವಂಥದ್ದು, ದೇವಸ್ಥಾನಗಳಿಗೆ ಭೇಟಿ ಮಾಡುವಂಥದ್ದನ್ನು ಮಾಡೋದ್ರಿಂದ ಇವತ್ತು ನಿಮಗೆ ಮತ್ತಷ್ಟು ಶುಭ ಸುದ್ದಿಗಳನ್ನ ನೀವು ನೋಡ್ಬೋದು. ಇನ್ನು ತುಲಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 6ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಕೋರ್ಟ್ಗಳಲ್ಲಿ ಕೇಸ್ ಇದ್ದರೆ ಅದರಲ್ಲಿ ಸಕ್ಸಸ್ ಆಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಗೆ ಯಾರಾದರೂ ಶತ್ರುಗಳ ಕಾಟ ಜಾಸ್ತಿ ಇತ್ತು ಅಂತಂದರೆ ನಿಮ್ಮ ಮುಂದೆ ಅವರಿಗೆ ಸೋಲಾಗೋದನ್ನು ನೀವೇ ಕಣ್ಣಲ್ಲಿ ನೋಡೋವಂಥದ್ದಾಗಿರ್ಬೋದು. ಮತ್ತು ನಿಮ್ಗೇನಾದರೂ ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದಾರೆ ಅಂತಂದರೆ ಇವತ್ತಿನ ದಿವಸ ಪರ್ಟಿಕ್ಯುಲರಾಗಿ ಬರೆದ್ರೆ ಅದರಲ್ಲಿ ನಿಮಗೆ ಯಶಸ್ಸನ್ನು ನೋಡುವಂಥ ದಿನ ಕೂಡ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು, ಇನ್ನಷ್ಟು ಸಕ್ಸಸ್ನ ನೋಡಬೇಕು ಅಂತಂದರೆ, ಯಾಕಂದರೆ ಇವತ್ತು ಆರೋಗ್ಯದ ಸಮಸ್ಯೆಗಳು ಕೂಡ ನೀವು ಎದುರಿಸ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಧನ್ವಂತರಿ ಮಹಾವಿಷ್ಣುವಿನ ಧ್ಯಾನ ಮಾಡಿಕೊಂಡ್ರೆ ಅಥವಾ ತುಳಸಿಯ 2 ದಳಗಳನ್ನ ನೀವು ಸೇವನೆ ಮಾಡೋದ್ರಿಂದನೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮ್ಮ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಕ್ಕಳಿಂದ ಒಂದು ಯಶಸ್ಸನ್ನು ನೋಡುವಂಥದ್ದು, ಮಕ್ಕಳಿಂದ ಏನಾದರೂ ಶುಭ ಸುದ್ದಿಗಳನ್ನ ಕೇಳುವಂಥದ್ದು, ಯಾರನ್ನ ಕಾಂಪಿಟೇಷನಲ್ಲಿ ವಿನ್ ಆಗುವಂಥದ್ದು, ಅಥವಾ ಸ್ಕೂಲ್ಗಳಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋವಂಥದ್ದು, ಅಥವಾ ಇವತ್ತೇನೋ ಒಂದು ಅಲಂಕಾರ ಮಾಡ್ಕೊಂಡಿರ್ತಾರೆ ಅದನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಗಣಪತಿಯ ಧ್ಯಾನ ಮಾಡುವಂಥದ್ದು, ಓಂ ಗಂ ಗಣಪತಿಯೇ ನಮಃ ಅನ್ನೋ ಮಂತ್ರನ ನೀವು 21 ಬಾರಿ ಪಠನೆ ಮಾಡ್ಕೊಳ್ಳೋದ್ರಿಂದ ಇವತ್ತು ಇನ್ನಷ್ಟು ಶುಭ ವಿಚಾರಗಳನ್ನ ನೀವು ಕೇಳ್ಬೋದು.
ಇನ್ನು ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ 4ರಲ್ಲಿ ಚಂದ್ರನ ಸಂಚಾರ ಇರುತ್ತೆ. ಅದರಿಂದ ಇವತ್ತಿನ ದಿವಸ ನಿಮಗೆ ಭೂಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಮನೆ ದುರಸ್ತಿ ಕಾರ್ಯಗಳನ್ನ ಮಾಡುವಂಥದ್ದಾಗಿರ್ಬೋದು, ಅಥವಾ ತಾಯಿನ ಭೇಟಿ ಮಾಡುವಂಥದ್ದಾಗಿರ್ಬೋದು, ಅವ್ರ ಆಶೀರ್ವಾದ ತಗೊಳ್ಳೋಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಗುರುಗಳ ಒಂದು ಆಶೀರ್ವಾದ ತೊಗೊಂಡು ಬರೋದ್ರಿಂದ ಇವತ್ತು ನಿಮ್ಮ ಎಲ್ಲ ಕೆಲಸಗಳಲ್ಲೂ ಇನ್ನಷ್ಟು ಸಕ್ಸಸ್ನ ನೀವು ನೋಡ್ಬೋದು. ಇನ್ನು ಮಕರ ರಾಶಿಯಲ್ಲಿ ಇಟ್ಟಿರೋರಿಗೆ ಚಂದ್ರ ನಿಮ್ಮ 3ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾವುದಾದ್ರೂ ನಿಮ್ಮ ಸ್ನೇಹಿತರನ್ನ ತುಂಬ ದಿವಸಗಳಿಂದ ತುಂಬ ಹಳೆಯ ಸ್ನೇಹಿತರಾಗಿರ್ತಾರೆ, ಎಲ್ಲೋ ತುಂಬ ದೂರದ ಊರುಗಳಿಗೆ ಹೋಗ್ಬಿಟ್ಟಿರ್ತಾರೆ, ನಿಮ್ಗೆ ಸಿಕ್ಕೇ ಇರಲ್ಲ, ಆ ಸ್ನೇಹಿತರನ್ನ ಭೇಟಿ ಮಾಡೋದು ಅಥವಾ ಅವ್ರದ್ದೊಂದು ಫೋನ್ ಕಾಲ್ಸ್ ಬರೋದಾಗಿರ್ಬೋದು, ಒಂದು ಅವ್ರನ್ನ ನೆನಪು ಮಾಡ್ಕೊಳ್ಳೋಂಥ, ಅವ್ರ ಜೊತೆಯಲ್ಲಿ ಕಳೆದಂಥ ಒಂದು ಸಿಹಿಯಾದ ಮೂಮೆಂಟ್ಸ್ನ ನೆನಪು ಮಾಡ್ಕೊಳ್ಳೋಂಥ ಒಂದು ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೋಡಿ, ಇವತ್ತಿನ ದಿವಸ ನೀವು ಈಶ್ವರ ಮತ್ತು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಇವತ್ತು ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸದಲ್ಲಿ ಸಕ್ಸಸ್ನ ನೀವು ನೋಡ್ಬೋದು. ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರೋರಿಗೆ ಚಂದ್ರ ನಿಮಗೆ 2ನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ಹಣಕಾಸಿನ ವ್ಯವಹಾರಗಳನ್ನ ಮಾಡುವಂಥದ್ದು, ಯಾವುದನ್ನ ಅಗ್ರಿಮೆಂಟಿಗೆ ಸೈನ್ ಹಾಕುವಂಥದ್ದು, ಅಥವಾ ಯಾವುದನ್ನ ಪ್ರಮುಖವಾದ ಮಾತುಕತೆಗಳನ್ನ ಮಾತಾಡುವಂಥದ್ದನ್ನ ಮೀಟಿಂಗ್ ಮಾಡುವಂಥ ಒಂದು ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೋಡಿ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದು ಅಥವಾ ಆಂಜನೇಯನ ಆರಾಧನೆ ಮಾಡಿಕೊಂಡ್ರು ಕೂಡ ಇವತ್ತು ನಿಮಗೆ ಮತ್ತಷ್ಟು ಸಕ್ಸಸ್ನ ನೋಡ್ಬೋದು. ಇನ್ನು ಮೀನ ರಾಶಿನಲ್ಲಿ ಇಟ್ಟಿರೋರಿಗೆ ಚಂದ್ರ ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ, ಅಂದರೆ ರಾಶಿನಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಏನಾದರೂ ರುಚಿಯಾದ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂದ್ಕೊಳ್ಳೋದು, ಅಥವಾ ನೀವೇ ಹೋಗಿ ಕುಕ್ ಮಾಡ್ಕೊಳ್ಳೋವಂಥದ್ದು, ಅಥವಾ ಹೊರಗಡೆ ಹೋಗಿ ಏನಾದರೂ ಹೋಟೆಲ್ ಹೋಗಿ ತಿನ್ನಬೇಕು ಅಂದ್ಕೊಳ್ಳೋದು, ಈ ರೀತಿಯಾದ ಒಂದು ಆಲೋಚನೆ ಬರುವಂಥ ದಿನ ಆಗಿರುತ್ತೆ. ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಚಂದ್ರನ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳೋವಂಥದ್ದು, ಚಂದ್ರಗ್ರಹದ ಬೀಜ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಳೋದ್ರಿಂದ ಇವತ್ತು ನಿಮಗೆ ಒಂದು ಯಶಸ್ಸು ಸಿಗುವಂಥ ದಿನ ಆಗಿರುತ್ತೆ. ಸೊ ಇದಾಗಿತ್ತು 12 ರಾಶಿಗಳ ಈ ದಿನದ ಫಲಾನುಫಲಗಳು. ನಾಳಿನ ಫಲಗಳೇ ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.